SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸುಸಮಯ ದಿನೇಶ್ ಅಂತೇಳಿ. ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ. ನಿಷಿದ್ಧ ಅಂತಂದರೆ ವರ್ಜ್ಯ ಅಂತಲೇ ಹೇಳ್ಬಿಟ್ಟು ಕರೀತಾರೆ. ಕೆಲವೊಂದು ಕೆಲಸಗಳನ್ನು ಮಾಡಲೇಬಾರ್ದು ಅನ್ನುವಂಥ ಒಂದು ವಿಷಯನ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಇದು. ಯಾವ ವಿಷಯವನ್ನು ಮಾಡಲೇಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು. ಇನ್ನು ನಮ್ಮ ಚಿತ್ರದಲ್ಲಿ ನಾಯಕ ನಟರಾಗಿ ಅಂಜನ್ ತಮ್ಮಯ್ಯನವರಿದ್ದಾರೆ, ಮತ್ತು ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ, ಜೊತೆಗೆ ಶ್ರುತಿ ರಮೇಶ್ ಇದ್ದಾರೆ, ಮತ್ತು ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ, ಮತ್ತು ನಮ್ಮ ಕೊರಿಯೋಗ್ರಾಫರ್ ರಾಮು ಅವರಿದ್ದಾರೆ, ಮತ್ತು ನಮ್ಮ ಹಾಸ್ಯ ನಟ ಲಾಲೂರ್ ಅವರಿದ್ದಾರೆ, ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರಿದ್ದಾರೆ, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮುನು ಸರ್ ಇದ್ದಾರೆ. ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ. ಎಡಿಟರ್ ಆಗಿ ಸುನೈ ಎಸ್ ಜೈನ್ ಅವರು ಕೆಲಸ ಮಾಡಿದ್ದಾರೆ. ಇದು ಒಂದು ಹೊಸ ಟೀಮು. ಈ ಟೀಮನ್ನು ನಾವು ಕಟ್ಕೊಂಡು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದ್ದೀವಿ. ಅದನ್ನು ಈ 7ನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನಪಟ್ಟು ತರೋದಕ್ಕೆ ಸಿದ್ಧಗೊಳಿಸಿದ್ದೀವಿ. ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. RR ಚಾನಲ್ ಮೇಡಮ್ ಶೂಟ್ ಮಾಡಿದ ಮೇಡಮ್. 8 ತಿಂಗಳಾಯ್ತು ಮೇಡಮ್. ಕಾಲ್ಪನಿಕ ಕತೆ ಮೇಡಮ್. ಸರ್ ನಾನು ಒಂದು 4 ಜನ ಹುಡುಗರು, ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂಥ ಕತೆ. ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲ್ಲೇ ಶೂಟ್ ಮಾಡಿದ್ದೀವಿ ಸರ್. ಕೆಲವೊಂದು ಭಾಗ ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ, ಉಳಿದ ಎಲ್ಲ ಭಾಗನೂ ಕೊಡಗಲ್ಲೇ ಮಾಡಿದ್ದೀವಿ ಸರ್. ನಿಷಿದ್ಧ ಅಂತಂದರೆ ಕೆಲವೊಂದು ಕೆಲಸನ ಮಾಡಲೇಬಾರ್ದು ಅಂತಿರುತ್ತೆ. ಆ ಕೆಲಸನ ಮಾಡಬಾರ್ದು ಅಂತಂದಾಗ ಅದನ್ನು ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂಥ ಅನಾಹುತಗಳೇನಿರುತ್ತೋ ಅದನ್ನು ಹೇಳಕೊಟ್ಟಿದ್ದೀವಿ ಈ ಸಿನಿಮಾದ ಮೂಲಕ. ಇನ್ನೇನಾದ್ರು ಪ್ರಶ್ನೆಗಳಿದೆಯಾ ಡೈರೆಕ್ಟ್ರಿಗೆ? ಸರ್ ಡ್ರ್ಯಾಗನ್ ಮಾಡಿದ್ದೀವಿ ಸರ್. ಸರ್ ಇದು ಆಗಿದೆ ಸರ್, ಅಂದರೆ ಇಲ್ಲಿ ಪ್ಲೇ ಆಗಲಿಲ್ಲ, ಹಂಗಾಗಿ ಸ್ವಲ್ಪ ನನ್ನ ಹತ್ರ ಮೊಬೈಲಲ್ಲಿ ಇದ್ದಿದ್ದು ಪ್ಲೇ ಮಾಡಿದ್ವಿ ಸರ್. DI ಮಿಸ್ಟೇಕು ಸರ್ ಕ್ಯಾಮ್ರಾದಲ್ಲಿ. ಡ್ರ್ಯಾಗನ್ ಸರ್. ಡಿಸ್ಟ್ರಿಬ್ಯೂಟರ್ ಬಂದು ಸರ್ ವೆಂಕಟೇಶ್ ಸರ್, ವೆಂಕಟೇಶ್ ಸರ್. ಎಲ್ಲ ಸಿದ್ಧವಾಗಿದೆ. 7ನೇ ತಾರೀಕು ರಿಲೀಸ್ ಇದೆ ಸರ್, ನವೆಂಬರ್. ಅಷ್ಟೇನಾ? ಮುಂದೆ ಕೇಳ್ಬೋದಾ ಬೇರೆಯವ್ರ ಹತ್ರ? ಓಕೆ. ಪ್ರೊಡ್ಯೂಸರ್ ಜಗನ್ ಅವ್ರ. ಎಸ್, ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ನಮಸ್ತೆ. ನನ್ನ ಹೆಸರು ಜಗನ್ ಬೋಪಯ್ಯ ಅಂತ, ಪ್ರಾಪರ್ಲಿ ಗೂ. ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ. ಆಲ್ರೆಡಿ ಎಲ್ಲ ಆಗಿ 7th ರಿಲೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸರ್ PWD ಕಾಂಟ್ರಾಕ್ಟರ್ ಆ್ಯಂಡ್ ಅತ್ಮೋಸ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಇದು ಸಿಕ್ಕಿದ್ರಲ್ಲೇ ಒಂದು ಆಸೆ ಇತ್ತು. ಸೊ ಬರಬೇಕು ಅಂತ, ಏನಾದರೂ ಒಂದು ಮಾಡಬೇಕು ಅಂತ. ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು. ಕೇಳಿದಾಗ ಮಾಡ್ಬೋದು, ಮತ್ತು ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡಿದ್ದೀವಿ. ಇಲ್ಲ, ನಾನು ಅಷ್ಟೇನಿಲ್ಲ, ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದ್ದೀವಿ. ಎಸ್, ಬರಲೇಬೇಕು. ಸೊ ಅದಕ್ಕೆ ಕನ್ನಡಿಗರೆ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿದಾಗ 100% ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಮಾಡಿದ್ವಿ, ಏನೋ ಮಾಡಿದ್ದೀವಿ. ಎಸ್, ಸ್ವಲ್ಪ ಮಾಡಲೇಬೇಕಲ್ಲ, 100% ಮಾಡಲೇಬೇಕು. ಸೊ ಮಾಡಿದ್ದೀವಿ. ಮಾಡಿದ್ದೀವಿ 100% ಸಲ ಮಾಡಿದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಜಗನ್ ಅವರೇ. ಇವಾಗ ನಮ್ಮ ಶಿವಕುಮಾರ್ ಸರ್. ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ, ಹಿತೈಷಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಬಂಧುಗಳೇ, ಈ ಚಿತ್ರದಲ್ಲಿ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ. ಆ ಪರಿಸರ,
ಆ ಪ್ರಕೃತಿ ಮಧ್ಯೆ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿ ಆಯಿತು. ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿಯವರೆಲ್ಲ ಹೇಳ್ತಾ ಇದ್ರು. ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಆನಂದ ಕೊಡ್ತು. ಅಂಥ ಸ್ಥಳದಲ್ಲಿ ನನ್ನನ್ನು ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಕೃತಜ್ಞನಾಗಿರ್ತೇನೆ ಮೇಡಮ್. ಪಾತ್ರ ನಾಯಕನಿಗೆ ಮಾರ್ಗದರ್ಶನ ಮಾಡುವಂಥದ್ದು. ಸ್ಥಳ ಪೊನ್ನಂಪೇಟೆ ತಾಲೂಕು ಕುಮಟೂರು ಅಂತೆ ಸರ್. ಹೇರ್ಮಾಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಪ್ರಕೃತಿ ಮಧ್ಯೆ ದೇವಸ್ಥಾನ ಬಹಳ ವಿಶೇಷವಾಗಿದೆ. ಬಹುಶಃ ಆ ಥರ ದೇವಸ್ಥಾನ ನಾನಂತೂ ಎಲ್ಲೂ ನೋಡಿರ್ಲಿಲ್ಲ. ಅಷ್ಟು ಚೆನ್ನಾಗಿದೆ. ಅದು ಖುಷಿ ಆಯಿತು. ಸೊ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆರೈಕೆ ಈ ಚಿತ್ರದಂತಕ್ಕಿರಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಡ್ತೇನೆ. ನಮಸ್ತೆ. ಎಲ್ಲ ಮೀಡಿಯಾ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಂಜಯ್ ತಮ್ಮಯ್ಯ ಅಂತೇಳಿ. ಸರ್ ಬೇಜಾರಿಲ್ಲ ಸರ್, ಬಟ್ ಅದು ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್. ಈ ಪೊನ್ನಪ್ಪ, ಬೋಪಣ್ಣ, ತಮ್ಮಯ್ಯ ಈ ಥರ ಒಂದು ಇರುತ್ತೆ. ಅದು ಮನೆತನದ ಒಂದು ಹೆಸರು ಇರುತ್ತೆ ಸರ್. ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್. ಬಟ್ ಕತೆ ಚೆನ್ನಾಗಿದೆ, ಕ್ಯಾರೆಕ್ಟ್ರು ಚೆನ್ನಾಗಿದೆ, ಎಲ್ಲ ಸೂಪರಾಗಿ ಬಂದಿದೆ. ಅದೇ 7th ರಿಲೀಸು ನೋಡಿ. ಎಕ್ಸ್ಪ್ಲೇನು ಇಲ್ಲ ಸರ್, ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗರ ಥರ ಇರ್ತೀವಿ, ಕೆಲಸ ಕಾರ್ಯ ಏನಿರುತ್ತೆ. ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಷಿದ್ಧ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಮಾಡಬೇಡಿ ಅಂತ ಹೇಳಿದ್ದನ್ನ ಮಾಡಕ್ ಹೋಗಿ ತೊಂದರೆಗೆ ಸಿಗಾಕೊಳ್ಳುವಂತ ಪಾತ್ರ. ಓಕೆ, ಶ್ವೇತಾ ಪೂಜಾರಿ ಅವರೇ ಮಾತಾಡಿ. ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ನಮ್ಮ ಸಿನಿಮಾನು ಥಿಯೇಟ್ರಲ್ಲಿ ಬಂದು ನೋಡಬೇಕಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ, ಮೂಲತಃ ಉಡುಪಿಯವಳು. ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರನ್ನು ಮಾಡ್ತಾ ಇದ್ದೀನಿ ಲೀಡಾಗಿ. ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ಥರನೇ, ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್. ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಮಾಡ್ಕೊಂಡಿರುವಂಥ ಕ್ಯಾರೆಕ್ಟರ್ ಇದೊಂದು. ನಾನು ಸಿನಿಮಾಗೆ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ. ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ. ನಿಷಿದ್ಧ ಆದಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ. ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ. ಸೇಡ್ ತೀರಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ನೀವು ಇವಾಗ ಏನು ಗೆಸ್ ಮಾಡ್ತಾ ಇದ್ದೀರಾ ಆ ಗೆಸ್ ಎಲ್ಲ ನಿಮಗೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆನೇ ಆಗಿರುತ್ತೆ. ಸೊ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಕ್ಯಾರೆಕ್ಟರ್. ಅಂದರೆ ಈ ಮೂಮೆಂಟಲ್ಲಿ ಈ ಥರ ಇದ್ದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಇವಳು ಈ ಥರ ಇರ್ತಾಳೆ ಅಂತ ನಿಮಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ. ಒಂಥರ ಆ ಥರದ ಕ್ಯಾರೆಕ್ಟರ್. ಡೆಫಿನೆಟ್ಲಿ ಥಿಯೇಟರಿಗೆ ಬಂದು ನೋಡಿದಾಗ ನಿಮಗೆಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ, ತುಂಬ ಥ್ರಿಲ್ಲಿಂಗ್ ಆಗೂ ಇರುತ್ತೆ, ತುಂಬ ಲೈಕ್ ಒಂದು ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್. ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬರುತ್ತೆ ಯಾವ ಥರ ಅಂತ. ಡೆಫಿನೆಟ್ಲಿ ಇವಾಗ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟಲ್ಲಿ ಈ ಥರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ಮ ಥಿಂಕಿಂಗ್ ಒಂದಿರುತ್ತೆ. ಸೊ ಬಟ್ ಆ ಮೂಮೆಂಟಲ್ಲೇ ನಿಮಗೆ ಅದು ಸಿನಿಮಾನೇ ಬೇರೆ ಥರ ಟರ್ನ್ ತಗೊಳುತ್ತೆ. ಐ ಮೀನ್ ಲೈಕ್ ನೀವೇನು ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟಲ್ಲೇ ಹೋಗುತ್ತೆ. ಸೊ ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ನಮ್ಮ ಸಿನಿಮಾ ರಿಲೀಸ್ಗೂ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು, ಹಾಗೆ ಸಿನಿಮಾನು ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹಾರೈಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಾಂತಿ ಸಿಂಹ ಸರ್. ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು. ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ
ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ. ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ನಾನು ಸಾಹಿತಿ, ಒಂದು 3-4 ಬುಕ್ಸ್ ಬರೆದಿದ್ದೀನಿ, ಅವರು ಒಂದು 3-4 ಪುಸ್ತಕಗಳನ್ನ ಬರೆದವ್ರೆ. ಆಗ ಅವರ ನಮ್ಮ ಒಡನಾಟ, ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ. ಹಿಂಗೆ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪಾತ್ರ ಮಾಡಿ, ಅದು ಚೆನ್ನಾಗಿದೆ ಅಂತ. ಸರ್ ನಾವು ರೈತರು ನಾವೇನು ಮಾಡೋಕ್ಕಾಗೋದು ಅಂದಾಗ, ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ, ನಾಯಕಿಯ ಅಣ್ಣನ ಪಾತ್ರ, ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು. ಅದನ್ನು ಒಪ್ಪಿ ನಾನು ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದು ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು. ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನೂ ಸಹ ಆಯಿತು. ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆತ್ಮೀಯ ಒಡನಾಡಿ ಸುಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಇದು ತುಂಬ ಸಿನಿಮಾ ಚೆನ್ನಾಗಿದೆ. ದಯಮಾಡಿ ತಾವೆಲ್ಲ ಹೆಚ್ಚು ಪ್ರಚಾರ ಕೊಡುವ ಮೂಲಕ ಎಲ್ಲ ಸಾಮಾನ್ಯ ಎಲ್ಲ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಉನ್ನತವಾದಂಥ ಮಟ್ಟಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮಗೆ ಮತ್ತೊಮ್ಮೆ ನನ್ನ ನಮನಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೇದಾಗಲಿ. ರಿಯಲ್ ಲೈಫ್ಗೆ ಹತ್ರವಾದಂಥ ಪಾತ್ರ ಮಾಡಿದ್ದೀರಾ. ಹೌದು ಮೇಡಮ್, ಹೌದು. ಒಳ್ಳೇದಾಗಲಿ. ಲಾಲು ಸಾಬ್ ಅವರು. ನಮಸ್ಕಾರ, ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಭಾಳ ಖುಷಿ ಆಗ್ತಿದೆ. ನನ್ನ ಹೆಸರು ಲಾಲು ಅಂತ. ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸಿನಿಮಾದಲ್ಲಿ. ನೀವು ಬರ್ಬೋದು, ನೋಡಿದ್ರೆ ನಗಬೋದು. ಹಾಂ ಸರ್. ನನ್ನ ಹೆಸರು ಶ್ರುತಿ ರಮೇಶ್ ಅಂತ. ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು. ಮೈಸೂರು ರಂಗಾಯಣ, ಧಾರವಾಡ ರಂಗಾಯಣ, ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು, ಬೀದಿ ನಾಟಕ, ಸಾಮಾಜಿಕ ನಾಟಕ ಮಾಡಿಕೊಂಡು, ಹೀಗೆ ಕೋಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು. ಸಿನಿಮಾ ಕೊಡಿಸ್ತಂತ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ. ತುಂಬ ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡ್ತಂಥ ಸಿನಿಮಾ ಇದು. ಸೊ ನಂದು ಇದು ಕ್ಯಾರೆಕ್ಟ್ರು ಬಂದು ಏಜಿಗೆ ಮೀರಿದಂಥ ದೊಡ್ಡ ಕ್ಯಾರೆಕ್ಟ್ರೇ, ಆಂಟಿ ಕ್ಯಾರೆಕ್ಟ್ರು. ಏಜ್ ಚಿಕ್ಕದು ಇನ್ನು, ಅದರ ಕ್ಯಾರೆಕ್ಟ್ರು ಮಾತ್ರ ದೊಡ್ಡದು. ಬಟ್ ತುಂಬ ಎಂಜಾಯ್ ಮಾಡಿಕೊಂಡು ಕ್ಯೂರಾಸಿಟಿ ಹುಟ್ಟಿಸೋವಂಥ ಸಿನಿಮಾ ಇದು. ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲ್ಯಾನ್ ಇರುತ್ತೆ, ಓ ಈ ಥರ ಆಗ್ತಾ ಇರುತ್ತೆ, ಈ ಥರ ಆಗ್ತಾ ಇರುತ್ತೆ ಅಂತ. ಬಟ್ ಇದರಲ್ಲಿ ಅಂದರೆ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರುತಿ ಅವರೇ, ಒಳ್ಳೇದಾಗಲಿ. ಆಲ್ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ರಾಮ್ ಕುಮಾರ್. ಮೂಲತಃ ಮೈಸೂರಿನವನು, ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್. ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದೆ, 10ನೇ ಕ್ಲಾಸು ಸ್ವಲ್ಪ ಮಾಸು ಅಂತ. ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ. ಅದೇ ಥರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ ಸರ್ ಒಂದು ಅವಕಾಶ ಕೊಟ್ಟರು. ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದರೆ, ಈ ಹೀರೋ ಸ್ನೇಹಿತರು ಓತ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಒಂದು ಮೋಟಿವೇಶನ್ ಮಾಡುವಂಥ ಒಬ್ಬ ಗೆಳೆಯ. ನನ್ನದೊಂದು ಟೀ ಅಂಗಡಿ ಇರುತ್ತೆ, ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ. ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದರೆ ಒಂದು ಮಾಂಟಾಜ್ ಅಂತ ಹೇಳಿ ನಾವು ಹೇಳ್ತೀವಿ. ಹೀರೋ ಹೀರೋಯಿನ್ ನೀವು ಆಗಲೇ ನೋಡಿದ್ರಲ್ಲ, ಸಂಹಿತ ಬಂದ ತುಟಿ ಕಚ್ಚಿ. ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ. ಅದು ಬಿಟ್ಟರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಾನು ಮತ್ತು ದಿನೇಶ್ ಸರ್. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳಿ. ಹಾಗೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.